ಅನೇಕರು ಸಭೆಗಳಲ್ಲಿರುವಂಥವರೇ ಸಿದ್ಧತೆ ಇಲ್ಲದೆ ಇರುವಂಥವ್ರು ಕನ್ನಿಕೆಯರು ಅಂದ್ರೇನು? ಅವರು ಕೂಡ ಯೇಸುಸ್ವಾಮಿನ ನಂಬಿರೋರು. ಅವರಿಗೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಡುವುದಕ್ಕೆ ದೇವರು ನಮಗೆ ಅನುಮತಿ ಕೊಟ್ಟಿದ್ದಾರೆ. ಅಷ್ಟೇ, ಕೇವಲ ಬೈಬಲ್ ಏನ್ ಹೇಳುತ್ತೆ ಅದನ್ನು ಮಾತ್ರ ಹೇಳೋದಕ್ಕೆ ಬಂದ. ಕರ್ತನನ್ನು ಪ್ರೀತಿಸುವವರು, ಕರ್ತನಿಗೋಸ್ಕರ ತಮ್ಮ ಜೀವಿತವನ್ನು ಅರ್ಪಿಸುವಂಥವರು ಮತ್ತು ಕರ್ತನಿಗೆ ಗೋಸ್ಕರವಾಗಿ ನಿಲ್ಲುವಂಥವರು ಅವರು ಬೇಕು ಅನ್ನುವಂಥದ್ದೇ ಒಂದು ಉದ್ದೇಶ. ರತ್ನಯ್ಯ ಅವರ ಮಹಾ ಆಕಾಂಕ್ಷೆ 42 ವರ್ಷಗಳಿಂದ ಇರುವಂಥದ್ದು ಇಷ್ಟೇ. ಅವರು ದೇವರ ವಾಕ್ಯವನ್ನು ಎಲ್ಲರೂ ಕೇಳಿಸ್ಕೊಳ್ಬೇಕು, ಎಲ್ಲರೂ ರಕ್ಷಣೆ ಹೊಂದಬೇಕು. ಇದರ ಬಗ್ಗೆ ನಿಮಗೆ 1-2 ನಿಮಿಷ ಮಾತನಾಡ್ತೇನೆ. ಅವರ ಉದ್ದೇಶ 42 ವರ್ಷಗಳ ಹಿಂದೆ ಅವರು ಸ್ಥಾಪನೆ ಮಾಡಿರುವಂಥ ಈ ಒಂದು ಗ್ರಾಮಾಂತರ ಸೇವೆ ಏನು ಕಾರ್ಯಕ್ರಮ ಇದೆ, ಅದು ಹಳ್ಳಿಯವರಿಗೆ ಹೋಗಿ ಅವರು ಸೈಕಲ್ ಹಾಕ್ಕೊಂಡು ಕಾಲ್ನಡಿಗೆಯಿಂದ ಎತ್ತಿನ ಬಂಡಿಯಿಂದ ಅವ್ರು ಓಡಾಡಿಕೊಂಡು ಅವ್ರ ಜೊತೆಯಲ್ಲಿ ಮತ್ತಾಯಪ್ಪ ಮತ್ತು SP ಕುಮಾರು ಅಥವಾ ಜಾನ್ ಮೋಸಸ್ ಅವರು ಮತ್ತು ನಮ್ಮ ಸಿದ್ದರಾಜ ಸಿದ್ದರಾಜ ಬ್ರದರ್ ಅವರು, ಈ ರೀತಿಯಾದಂಥ ಅವರೊಂದಿಗಿರುವಂಥ ಸಹಪಾಠಿಗಳು ಆಗಿನ ಕಾಲದಲ್ಲಿ ಓಡಾಡ್ತಾ ಇದ್ರು, ಸುವಾರ್ತೆ ಗ್ರಾಮಗಳಿಗೆ ಹೇಳ್ತಾ ಇದ್ರು. ಅವರೊಂದಿಗೆ ಸುಮಾರು ನಾನು ಒಂದು 35 ವರ್ಷಗಳ ಹಿಂದೆ ಅವರೊಂದಿಗೆ ನನಗೆ ಆಹ್ವಾನ ಕೊಟ್ಟರು, ನೀವು ಬನ್ನಿ ಅಂತ. ನಾನು 35 ವರ್ಷಗಳಿಂದ ಸತತವಾಗಿ ಅವ್ರ ಜೊತೆಯಲ್ಲಿದ್ದೇನೆ ಮತ್ತು ನಾವು ಗ್ರಾಮಗಳಿಗೆ ಸುವಾರ್ತೆ ಸಾರ್ತಾ ಇದ್ದೀವಿ. ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಸರ್ಕಾರದ ವತಿಯಿಂದ ಏನದು ಮತಾಂತರ ಆಗುತ್ತೆ ಅಂತ ಹೇಳಿ ಗ್ರಾಮಗಳಿಗೆ ಹೋಗಿ ನಾವು ಕರ್ತನ ಅಂದರೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಬಾರ್ದು ಅನ್ನುವಂಥದ್ದು ಒಂದು ಬಂತು. ಆಗ ಅಲ್ಲಿಗೆ ನಿಲ್ಲಿಸೋದೇನು ಬೇಡ ಅಂತ ಹೇಳಿ ರತ್ನಯ್ಯ ಅವರು ಮತ್ತು ಅವರೊಂದಿಗೆ ಇರುವಂಥ ಚಿಂತಕರು ಒಂದು ಆಲೋಚನೆ ಮಾಡಿದ್ರು. ಏನು ಅಂತಂದರೆ, ಗ್ರಾಮಗಳಿಗೆ ಹೋಗಿ ಸಾರದೇ ಇದ್ರೂ ಅನೇಕರು ಸಭೆಗಳಲ್ಲಿರುವಂಥವರೇ ಸಿದ್ಧತೆ ಇಲ್ಲದೆ ಇರುವಂಥವ್ರು, ಸಿದ್ಧವಾದವರು ಓಕೆ, ಸಿದ್ಧತೆ ಇಲ್ಲದೆ ಇರುವಂಥವ್ರು ಕೂಡ ಇದ್ದಾರೆ. ಈಗ ನನಗೆ ಅನ್ನಿಸ್ತದೆ, ಒಂದು ವೇಳೆ ಬೆಳಿಗ್ಗೆಯಿಂದ ನೀವು ಕೇಳಿಸ್ಕೊಂಡಿದ್ದೀರಿ, ನಾನು ಸಾಯಂಕಾಲ ಬಂದೆ, ವಿಲ್ಲಿ ಚಾರ್ಲ್ಸ್ ಅಣ್ಣ ಹೇಳಿರ್ಬೋದು, ಸಿದ್ಧವಾದವರು, ಸಿದ್ಧತೆ ಇಲ್ಲದೆ ಇರುವಂಥವ್ರು 2 ಗುಂಪು ಚರ್ಚಿನಲ್ಲಿ ಇರುತ್ತೆ. ಪ್ರತಿ ಚರ್ಚಿನಲ್ಲೂ ಇರುತ್ತೆ, ಎಲ್ಲ ಚರ್ಚಿನಲ್ಲೂ ಇರುತ್ತೆ. ಸೊ ಸಿದ್ಧವಾದವ್ರ ಬಗ್ಗೆ ನಾವೇನು ಹೇಳೋದಕ್ಕೆ ಬಂದಿಲ್ಲ. ಅವ್ರಿಗೆ ಹೇಗೂ ಸಿದ್ಧವಾದವರು ಇನ್ನೂ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಪ್ರಾರ್ಥನೆ. ಸಿದ್ಧತೆ ಇಲ್ಲದೆ ಇರುವಂಥವ್ರು ಕನ್ನಿಕೆಯರು ಅಂದ್ರೇನು? ಅವರು ಕೂಡ ಯೇಸುಸ್ವಾಮಿನ ನಂಬಿರೋರು, ಯೇಸುಸ್ವಾಮಿ ಹತ್ರ ಹೋಗ್ಬೇಕು ಅನ್ನುವಂಥವ್ರೆ. ಆದ್ರೆ ಸಿದ್ಧತೆ ಇಲ್ಲ. ಸಿದ್ಧತೆ ಹೇಗಾಗಿಲ್ಲ ಅಂತಂದ್ರೆ, ಅವ್ರ ಅಳತೆ ಇದೆ, ಎಣ್ಣೆ ಇಲ್ಲ, ದೀಪ ಇಲ್ಲ. 3ನೇದಾಗಿ ಮಲಕ್ಕೊಂಡು. ಇದು ಸಿದ್ಧತೆ ಇಲ್ಲದೆ ಇರುವಂಥವರಿಗೆ ಎಚ್ಚರಿಕೆಯ ಗಂಟೆ. ಈ ಕೂಟಗಳು ಅಷ್ಟೇ. ಈ ಕೂಟಗಳಿಂದ ಅಲ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ. ಅನೇಕರು ತಮ್ಮ ಹಣತೆ, ರಕ್ಷಣೆ ಎಂಬ ಪಾತ್ರೆ ಇದೆ, ಕರೆಕ್ಟ್, ರಕ್ಷಣೆ ಹೊಂದಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಎಣ್ಣೆ ಇಲ್ಲ, ಪರಿಶುದ್ಧಾತ್ಮನ ಜೀವನ ಇಲ್ಲ, ಪರಿಶುದ್ಧವಾದಂಥ ಮಾರ್ಗದಲ್ಲಿ ಇಲ್ಲ, ಪರಿಶುದ್ಧಾತ್ಮನಿಗೆ ಒಪ್ಪಿಸ್ಕೊಡ್ತಾ ಇಲ್ಲ. ಹಾಗಾಗಿ ಪರಿಶುದ್ಧಾತ್ಮನಿಗೆ ಒಪ್ಪಿಸ್ಕೊಡೋದು ನಾವು ಹೇಳೋದಕ್ಕೆ ಬಂದಿದ್ದೀವಿ. 2ನೇದು, ದೀಪ ಉರಿಬೇಕು. ಆ ದೀಪ ಉರಿಯುವಂಥದ್ದು ಏನು ಅಂದ್ರೆ, ಕ್ರಿಸ್ತನೇ ಆ ದೀಪ, ನಾನೇ ಲೋಕಕ್ಕೆ ಬೆಳಕು. ಒಂದು ವೇಳೆ ಪರಿಶುದ್ಧಾತ್ಮನು ಕ್ರಿಸ್ತನು ಇಲ್ಲ ಅಂದ್ರೆ ಅದು ಅಂತ ವಿಶ್ವಾಸಿಗಳು ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರಿಗೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಡುವುದಕ್ಕೆ ದೇವರು ನಮಗೆ ಅನುಮತಿ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಏನೂ ಇಲ್ಲ. ನಾವಿನ್ನ ಸಭೆಗಳಲ್ಲಿ ಕಲಹ ತಂದಿಡೋದು, ಸಭೆಗೆ ಆಗ್ದಂಗೆ ಮಾಡೋದು, ಅಥವಾ ರಾಂಗ್ ಟೀಚಿಂಗ್ಸ್ ಅಂತ ಹೇಳೋದು, ನಾವ್ಯಾರು ನಾವು ತೀರ್ಪು ಮಾಡೋದಕ್ಕೆ? ನಮ್ಗದು ದೇವ್ರ ಲೈಸೆನ್ಸ್ ಕೊಡ್ಲಿಲ್ಲ, ನಾವ್ ಯಾರನ್ನೂ ತೀರ್ಪು ಮಾಡೋದಿಲ್ಲ. ಕೇವಲ ಬೈಬಲ್ ಏನ್ ಹೇಳುತ್ತೆ ಅದನ್ನು ಮಾತ್ರ ಹೇಳೋದಿಕ್ಕೆ ಬಂದಿದೆ. ಬೈಬಲ್ ನಾವು ಹೇಳುವ ಪ್ರತಿಯೊಂದು ಮಾತಿನಲ್ಲಿ ಬೈಬಲ್ ಆಧಾರ ವಚನಗಳು ಇದ್ರೆ ಅದನ್ನು ಸ್ವೀಕಾರ ಮಾಡ್ಕೊಳ್ಳಿ. ಆಧಾರ ಇಲ್ಲದೆ ನಾವು ಮಾತನಾಡೋದಾಗಿದ್ರೆ ಆ ಮಾತುಗಳನ್ನು ನೀವು ತಗೊಳಕ್ ಹೋಗ್ಬೇಡಿ, ಬಿಟ್ಬಿಡಿ. ಅದು ನೀವು ರಾಂಗ್ ಟೀಚಿಂಗ್ ಅಥವಾ ಇದು ದುರ್ಬೋಧನೆ ಅಂತ ತಿಳ್ಕೊಳ್ಬಹುದು. ನಾವ್ ಏನೇ ಮಾತಾಡಿದ್ರು ಸತ್ಯವೇದದಿಂದಾನೇ ಆಧಾರ ವಚನಗಳನ್ನು ಕೊಟ್ಟು ನಿಮ್ಮ ಜೊತೆಯಲ್ಲಿ ಮಾತಾಡ್ತೀವಿ. ಆಧಾರ ವಚನ ಇಲ್ಲ, ನಿರಾಧಾರವಾದಂಥ ಮಾತುಗಳಿಗೆ ಪ್ರಯೋಜನ ಇಲ್ಲ.
ನಾವು ಹೇಳೋದು ಬೇಡ, ನೀವು ಕೇಳೋದು ಬೇಡ, ಇಷ್ಟನ್ನ ತಿಳ್ಕೊಂಡಿರ್ರಿ. ಹಾಗಾದ್ರೆ ಅದಕ್ಕೋಸ್ಕರ ಸಭೆಗಳಿಗೆ ನಾವು ಹೋಗಿ ಒಂದೊಂದು ವಾರ ಕೂಟ ಇಟ್ಟು ಒಂದು ವಾರದಲ್ಲಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಬಹುದು ಅಂತ ಹೇಳಿ ನಾವು ಬಂದ್ವಿ.